ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಮೂವಿ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದೀನಿ. ಹೌದು, ಈ ಒಂದು ಸಿನಿಮಾ ನೀವು ನೋಡಿದ್ರೆ ಪಕ್ಕಾ ಶಾಕ್ ಆಗ್ತೀರಾ. ಹೌದು, ಈ ಸಿನಿಮಾ ಕತೆ ಏನು, ಕತೆ ಹೇಗಿದೆ, ಸಿನಿಮಾದ ಹೆಸರೇನೆಂದರೆ ಸಿಸ್ಟಮ್ ಅಂತ. ಈ ಒಂದು ಸಿನಿಮಾ ಹಿಂದಿ ಭಾಷೆಯಿಂದ ಬಿಡುಗಡೆ ಆಗಿದೆ. ಈ ಒಂದು ಸಿನಿಮಾದ ಕತೆ ಬಗ್ಗೆ ನೋಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಸಿನಿಮಾದ ಕ್ಯಾಟಗರಿ ನೋಡಿದ್ರೆ ಒಂದು ರಗ್ಗಡ್ ಇಂಟೆನ್ಸ್ ಕ್ರೈಮ್ ಸಿನಿಮಾವಾಗಿದೆ. ಸಿಸ್ಟಮ್ ಹೇಗಿದೆ, ಸಿಸ್ಟಮಲ್ಲಿ ಯಾವ ರೀತಿ ಬದಲಾವಣೆ ತರಬೇಕು, ಒಬ್ಬ ಸಾಮಾನ್ಯ ವ್ಯಕ್ತಿ ಸಿಸ್ಟಮ್ ವಿರುದ್ಧ ನಿಂತಾಗ ಸಿಸ್ಟಮಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ಸಿನಿಮಾದ ಪ್ರಮುಖ ಕಥೆಯಾಗಿದೆ ಸ್ನೇಹಿತರೆ. ಹಾಗೂ ಈ ಒಂದು ಸಿನಿಮಾ ಸಂಪೂರ್ಣವಾಗಿ ನಾನು ಹಿಂದಿ ಭಾಷೆಯಲ್ಲಿ ನೋಡಿದ್ದೇನೆ. ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆ, ಸಿನಿಮಾ ಹೇಗಿದೆ, ಸಿನಿಮಾ ಯಾವ ರೀತಿ ಇದೆ, ಕತೆ ಏನೇನೆಲ್ಲ ಒಳಗೊಂಡಿದೆ ಅಂತ ನಾನು ರಿವ್ಯೂ ಮುಖಾಂತರ ನಿಮ್ಗಳ ಮುಂದೆ ತಂದಿದ್ದೇನೆ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಒಂದಿಷ್ಟು ನಿಮಗೆ ಮಾಹಿತಿ ಸಿಗುತ್ತದೆ. ಪ್ರಮುಖವಾಗಿ ಈ ಒಂದು ಸಿನಿಮಾ ಕತೆ ಕಡೆ ನಾವು ನೋಡಿದರೆ, ಈ ಒಂದು ಸಿನಿಮಾ ಕತೆ ನಡೆಯೋದು ನಮ್ಮ ದೇಶದ ರಾಜಕೀಯ, ಪೊಲೀಸ್ ಇಲಾಖೆ ಮತ್ತು ಅಂಡರ್ವರ್ಲ್ಡ್ ಮಾಫಿಯಾ ನಡುವೆ ಒಂದು ಕರಾಳ ಕಥೆಯಾಗಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಿಂತಾಗ ಸಿಸ್ಟಮಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ ಮತ್ತು ಆ ಒಬ್ಬ ಸಾಮಾನ್ಯ ವ್ಯಕ್ತಿ ತಿರುಗಿ ಬಿದ್ದಾಗ ಅಧಿಕಾರಿಗಳು ತಮ್ಮನ್ನು ತಾವು ಕಾಪಾಡಿಕೊಳ್ಳಲು ಏನೇನೆಲ್ಲ ಆಟ ಆಡ್ತಾರೆ, ದುಡ್ಡಿದ್ರೆ ಏನೇನೆಲ್ಲ ನಾವು ಕೊಂಡ್ಕೋಬೋದು ಅನ್ನೋದು ಸಿನಿಮಾದ ಒಂದು ಪ್ರಮುಖ ಹೈಲೈಟ್ ಕಥೆಯಾಗಿದೆ. ಕತೆ ತುಂಬ ಇಂಟೆನ್ಸ್ ಆಗಿದೆ. ಕತೆ ಎಲ್ಲರೂ ಕನೆಕ್ಟ್ ಆಗುತ್ತದೆ, ಏಕೆಂದರೆ ಪ್ರತಿಯೊಬ್ಬ ಯೂತ್ಸ್ಗೆ ಇದು ಸಿನಿಮಾ ಈಸಿಯಾಗಿಯೇ ಅರ್ಥ ಆಗುತ್ತದೆ. ಏಕೆಂದರೆ ಇವಾಗಿನ ಯೂತ್ಸ್ ಎಲ್ಲ ಪ್ರಪಂಚದಾದ್ಯಂತ ತಿರುಗಾಡಿ ಬರ್ತಾರೆ. ಅಲ್ಲಿ ಆಗುವಂಥ ಭ್ರಷ್ಟಾಚಾರ, ಅಹಿಂಸೆ ಮತ್ತು ರಾಜಕೀಯ ದರ್ಬಾರ್ ಆಗ್ಬೋದು, ಸಿಸ್ಟಮಲ್ಲಿ ನಡೆಯುತ್ತ ಲಂಚದ ವ್ಯವಸ್ಥೆ, ಡ್ರಗ್ಸ್ ಮಾಫಿಯಾ, ಅಂಡರ್ವರ್ಲ್ಡ್, ಇವೆಲ್ಲವೂ ಕೂಡ ಕಾಮನ್ ಆಗಿ ನಾವು ಸಿನಿಮಾಗಳಲ್ಲಾಗ್ಬೋದು, ರಿಯಲ್ ಲೈಫಲ್ಲಿ ಕೂಡ ನೋಡಿದ್ದೇವೆ. ಆದರೆ ಈ ಒಬ್ಬ ಸಾಮಾನ್ಯ ವ್ಯಕ್ತಿ ತಿರುಗಿ ಬಿದ್ದಾಗ ಸಿನಿಮಾದಲ್ಲಿ ಆಗ್ಬೋದು, ನಿಜ ಜೀವನದಲ್ಲಿ ನಾವು ಏನೆಲ್ಲ ಎದುರಿಸಬೇಕು, ಸಿಸ್ಟಮ್ ಎದುರು ನಾವು ಹೇಗೆ ನಿಂತ್ಕೊಳ್ಳಬೇಕು ಅನ್ನೋದು ನೀವು ಈ ಒಂದು ಸಿನಿಮಾದ ಮುಖಾಂತರ ಸ್ವಲ್ಪ ಆದರೂ ತಿಳಿದುಕೊಳ್ಳುತ್ತೀರಾ. ಕತೆ ತುಂಬ ಚೆನ್ನಾಗಿದೆ ಮತ್ತು ಕಥೆಯಲ್ಲಿ ಬರುವಂಥ ಪ್ರತಿಯೊಂದೊಂದು ಪಾತ್ರ ಆಗ್ಬೋದು, ಸೀನ್ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಆಗಿನೇ ಮೂಡಿ ಬಂದಿವೆ. ಸಿನಿಮಾದ OTT ಹಾಗೂ ಈ ಒಂದು ಟೆಕ್ನಿಕಲ್ ಅಪ್ಡೇಟ್ಸ್ ಕಡೆ ಬಂದರೆ, ಈ ಒಂದು ಸಿನಿಮಾ ಅಮೆಝಾನ್ ಪ್ರೈಮ್ ಅವರು OTTಯನ್ನು ತೆಗೆದುಕೊಂಡು ಹಿಂದಿ ಭಾಷೆಯಲ್ಲಿ ಮಾತ್ರನೇ ಸ್ಟ್ರೀಮ್ ಮಾಡುತ್ತಿದ್ದಾರೆ ಸ್ನೇಹಿತರೆ. ಏಕೆಂದರೆ ಈ ಒಂದು ಸಿನಿಮಾ ಹಿಂದಿಯ ಮೂಲ ಭಾಷೆಯ ಒಂದು ಸಿನಿಮಾವಾಗಿದೆ. ಸಿನಿಮಾದಲ್ಲಿ ಬರುವಂಥ ಪವರ್ಫುಲ್ ಮಾಸ್ ಡೈಲಾಗ್ಗಳು ಸಖತ್ತಾಗಿದೆ. ಪ್ರತಿಯೊಬ್ಬರಿಗೂ ಈಸಿಯಾಗಿಯೇ ಕನೆಕ್ಟ್ ಆಗುತ್ತದೆ. ನಿಮಗೆ ಹಿಂದಿ ಭಾಷೆ ಬರ್ತಿದ್ರೆ ಮಾತ್ರ ಈ ಒಂದು ಸಿನಿಮಾವನ್ನು ನೋಡಿ. ನಿಮಗೆ ಹಿಂದಿ ಭಾಷೆ ಬರಲಿಲ್ಲ ಅಂದರೆ ಅತಿ ಶೀಘ್ರದಲ್ಲೇ ಆಗ್ಬೋದು ಮುಂದಿನ ಅಪ್ಡೇಟ್ಸ್ಗಳಲ್ಲಿ ಈ ಒಂದು ಸಿನಿಮಾ ಕನ್ನಡ ಡಬ್ಬಿಂಗ್ ಆದರೂ ಆಗಬಹುದು. ಹೌದು ಸ್ನೇಹಿತರೆ, ಹಾಗೆ ಇದರಲ್ಲಿ ಬರುವಂಥ ಪ್ರತಿಯೊಂದು ಡೈಲಾಗ್ಸ್ ಆಗ್ಬೋದು, ಸ್ಕ್ರೀನ್ ಪ್ಲೇ, ಕತೆ ಹೇಳೋಂಥ ರೀತಿ, ಪಾತ್ರಗಳ ಪರ್ಫಾರ್ಮೆನ್ಸ್ ಈ ಒಂದು ಸಿನಿಮಾಗೆ ಒಂದು ಬಿಗ್ ಪ್ಲಸ್ ಪಾಯಿಂಟ್ ಆಗಿ ನಿಂತಿದೆ. ಈ ಒಂದು ಸಿನಿಮಾ ಆಲ್ಮೋಸ್ಟ್ 60-80% ಡಾರ್ಕ್ ಟೀಮ್ನಲ್ಲಿನೇ ಶೂಟ್ ಮಾಡಿದ್ದು. ಸಿನಿಮಾಟಿಕ್ ಗ್ರಾಫಿಕ್ಸ್ ಆಗ್ಬೋದು ಮತ್ತು ಬ್ಯಾಕ್ಗ್ರೌಂಡಲ್ಲಿ ಕೇಳುವಂಥ BGM ಸಿನಿಮಾಗೆ ಒಂದು ಒಳ್ಳೆ ಮೆರುಗು ತಂದು ನಿಂತಿದೆ. ಪ್ರತಿ ಒಂದೊಂದು ನೋಡಿದರೆ ಈ ಒಂದು ಸಿನಿಮಾದ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿವೆ. ಏಕೆಂದರೆ ಒಂದು ಕ್ರೈಮ್ ಥ್ರಿಲ್ಲರ್, ಅಂಡರ್ವರ್ಲ್ಡ್, ಮಾಫಿಯಾ ಇವೆಲ್ಲವನ್ನು ಒಳಗೊಂಡಿರುವ ಈ ಒಂದು ಸಿನಿಮಾಗೆ ಒಂದು ಕಮರ್ಷಿಯಲ್ ಎಲಿಮೆಂಟ್ ಕೂಡ ಬೇಕಾಗಿರುತ್ತದೆ. ಅದರ ಜೊತೆಗೆ ಎಲ್ಲವೂ ಚೆನ್ನಾಗಿ ಇರುತ್ತೆ. ಬಟ್ ಕೊನೆಯಲ್ಲಿ ಒಂದಿಷ್ಟು ಟ್ವಿಸ್ಟ್ಗಳು ಎದುರಾದಾಗ ಆ ಒಂದು ಟ್ವಿಸ್ಟ್ಗಳನ್ನು ಅರ್ಥ ಮಾಡಿಸಿದರೆ ಸಿನಿಮಾದ ಡೈರೆಕ್ಟರ್, ಆ ಒಂದು ಟ್ವಿಸ್ಟ್ ನಿಮಗೆ ಅರ್ಥವಾದರೆ ಸಿನಿಮಾದಲ್ಲಿ ಒಂದು ಸಣ್ಣದಾಗಿ ಮೆಸೇಜ್ ಗೊತ್ತಾಗುತ್ತದೆ. ಅದು ಕೂಡ ತುಂಬ ಚೆನ್ನಾಗಿದೆ. ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಈ ಒಂದು ಸಿನಿಮಾದ ಮೆಸೇಜ್ ತಿಳಿದುಕೊಳ್ಳಬಹುದು.
ಹಾಗೆ ಪ್ರತಿಯೊಂದು ಸಖತ್ತಾಗಿದೆ, ವರ್ಕ್ ಆಗಿದೆ. ಈ ಪ್ರತಿಯೊಬ್ಬರಿಗೂ ಈ ಒಂದು ಸಿನಿಮಾ ಕನೆಕ್ಟ್ ಆಗುತ್ತದೆ. ಇವಾಗಿನ ಪ್ರಪಂಚದಲ್ಲಿ ನಾವು ಯಾವ ರೀತಿ ಹೋರಾಡಬೇಕು, ಸಿಸ್ಟಮ್ ಲಂಚ ಆಗ್ಬೋದು, ಒಂದು ಸಣ್ಣ ಪರೀಕ್ಷೆ ಅಂದ್ರೂ ಕೂಡ ಅಲ್ಲಿ ಕೂಡ ಲಂಚ ಕೊಡಬೇಕಾದಂಥ ಒಂದು ಪರಿಸ್ಥಿತಿ ಇವಾಗಿನ ಯೂತ್ಸ್ಗೆ ಎದುರಾಗಿದೆ. ಎಲ್ಲವೂ ಕೂಡ ಸಖತ್ತಾಗಿದೆ. ಸಿನಿಮಾ ನಿಮಗೆ ಅಮೆಝಾನ್ ಪ್ರೈಮಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತದೆ. ಕನ್ನಡ ಡಬ್ಬಿಂಗ್ ಬಂದಿಲ್ಲ, ಹಿಂದಿ ಡಬ್ಬಿಂಗಲ್ಲಿ ಮಾತ್ರ ನೀವು ಈ ಒಂದು ಸಿನಿಮಾ ಸಂಪೂರ್ಣವಾಗಿ ವೀಕ್ಷಣೆ ಮಾಡಬಹುದು. ಹೌದು ಸ್ನೇಹಿತರೆ, ಕತೆ ಆಗ್ಬೋದು, ಸಿನಿಮಾದ ರಿವ್ಯೂ ಇದು ಆಗಿತ್ತು. ಈ ಒಂದು ಸಿನಿಮಾ ನಿಮಗೆ ಕಂಟೆಂಟ್ ಅಥವಾ ರಿವ್ಯೂ ಇಷ್ಟವಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಸಿನಿಮಾಗಳ ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಬರ್ತೀನಿ ಬೇರೆ ಒಂದು ಕಂಟೆಂಟ್, ಬೇರೆ ಒಂದು ಮೂವಿ ರಿವ್ಯೂದೊಂದಿಗಲು ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.